ಸದಾ ಬರುವರಲ್ಲ ಕೊಡುವ ಹೂವಿನ ಬಾಣಗಳನ್ನು ಬಿಟ್ಟು ಆತನನ್ನು ಎಬ್ಬಿಸಿದಾಗ ಈ ಶಿವನು ಮೂರನೇ ಕಣ್ಣು ತೆರೆದು ಆತನನ್ನು ಸುಟ್ಟು ಹಾಕ್ತಾನೆ. ಆವಾಗ ರತಿಯು ತನ್ನ ಗಂಡನ ಪ್ರಾಣ ಭಿಕ್ಷೆಯನ್ನು ಬಿಡ್ತಾಳೆ. ಆಗ ಶಿವನು ಪ್ರತಿಯೊಂದು ಜೀವಿಯ ದೇಹದಲ್ಲಿ ಕಾಮನಾಗಿ ಅನಂಗನಾಗ್ತಾನಂತೇಳಿ ವರವನ್ನು ಕೊಡ್ತಾನೆ. ಈ ದಿಸೆಯಲ್ಲಿ ಪ್ರತಿ ಹೋಳಿ ಹುಣ್ಣಿಮೆಗೆ ಕಾಮ ಮತ್ತು ರತಿಯರ ಪ್ರತಿಷ್ಠಾಪಿಸಿ ಆಚರಿಸಲಾಗ್ತಾ ಇದೆ. ಇದು 25-26 ವರ್ಷಗಳಾಗಿರುತ್ತದೆ. ಬರೀ ಕಾಮಣ್ಣನನ್ನು ಅಷ್ಟೇ ಕೂಡಿಸುತ್ತಿದ್ದು ನಾವು ರತಿ ಬೊಂಬೆಯನ್ನು ರೆಡಿ ಮಾಡಿ ಸಮಾಜದ ಕುಂದುಕೊರತೆಗಳು ಇರ್ತಕ್ಕಂಥ ಒಂದು ಭಂಗಿಗಳನ್ನು ಕಾಮಣ್ಣ ಮತ್ತು ರತಿಯಲ್ಲಿ ಮೂಡಿಸಿ ನಾವು ಜನರಿಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡುತ್ತಾ ಈ ಹೋಳಿ ಕಾಮಣ್ಣನ ಹಬ್ಬವನ್ನು ಆಚರಿಸುತ್ತಿದ್ದೆ. ಕಾರಣವಾಗಿ ಇದಕ್ಕೆ ಮಾಡ್ಕೊಂಡು ಕಾಮ ಅಂದ್ರಪ್ಪ ಎಲ್ಲ ಇದು ಒಂದೊಂದು ಕಳಿಸಿ ಹೋದಂಗೆ ಯುಗಾದಿ ಬರ್ತದೆ ಬಂದರೆ ಇದೊಂದು ಎಲ್ಲರಿಗೂ ಮೈಯಲ್ಲಿ ಇದು ಕಳಿಸಿ ಹೋದಂಗೆ ಬಣ್ಣ ಎದಕ್ಕೆ ಹೋಗ್ಲಿಕ್ಕೆ ಬಂದರೆ ಇದು ಮನುಷ್ಯನಲ್ಲಿ ಇದ್ದದೊಂದು ಕಳೆದು ಹೋಗಿದ ಬಂದಮೇಲೆ ಮತ್ತು ಈಗ ಹೊಸ ಯುಗಾದಿ ಬರ್ತದೆ ಚಿಗುರಿ ಮತ್ತು ಹೊಸದಾಗಿ ಜೀವನ ಬರಲ್ಲ ಅಂತೇಳಿ ಮತ್ತು ಚೈತ್ರ ಶುದ್ಧ ಪಾಠದಿಂದ ಮತ್ತು ಹೊಸದಾಗಿ ಮತ್ತು ಮುಂದಿನ ವರ್ಷ ಪಾಲ್ಗೊಂಡು ಮುಗಿಯೋ ಮಟ್ಟ ಮತ್ತು ಹೊಸ ವರ್ಷ ಬರ್ತದೆ. ನಶಿಸಿ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಮುಂದಿನ ಪೀಳಿಗೆಗೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹಬ್ಬಗಳು ಯಾವ ರೀತಿ ಇರುತ್ತೆ ಅನ್ನೋ ಸಲುವಾಗಿ ಫಸ್ಟ್ ಆಫ್ ಆಲ್ ನಾವು ಬರುವಂಥ ಯುಗಾದಿಗಿಂತ ಮುಂಚೆ ಬರುವಂಥ ಹಬ್ಬನೇ ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆ ಆಚರಿಸೋದ್ರಿಂದ ಏನು ಎಂತ ಅಂತ ಗೊತ್ತಾಗಬೇಕನ್ನೋ ಸಲುವಾಗಿ ಪಾರಂಪರಿಕವಾಗಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದನೇ ನಾವು ಸುಮಾರು ವರ್ಷಗಳಿಂದ ಈ ನೀಲಕಂಠೇಶ್ವರ ಸೇವಾ ಸಮಿತಿ ಅಂತ ಮಾಡಿಕೊಂಡು ಈ ಕಾಮಣ್ಣ ಹಬ್ಬನ ಆಚರಿಸ್ತಾ ಬಂದಿದ್ದೇವೆ. इस बार 8 मार्च को महिला दिन के अवसर पे अस्मिता लीग्स हम करवा रहे हैं और क्योंकि आप सबको पता है कि 2021 में अस्मिता लीग्स की शुरुआत आदरणीय प्रधानमंत्री जी के माध्यम से हुई थी और उसका मकसद यही था कि महिलाओं का पार्टिसिपेशन इसमें ज़्यादा से ज़्यादा स्पोर्ट्स को लेके बढ़े, स्पोर्ट्स के बारे में अवेयरनेस चले और उसके साथ ग्रामीण क्षेत्र की महिलाओं को एक अच्छा प्लेटफॉर्म मिले, उनके माध्यम से कॉन्फिडेंस उसका बिल्ड हो कि वो स्पोर्ट्स में भी अपना करियर कर सकती है, स्पोर्ट्स में आगे बढ़ सकती है, खेल सकती है देश के लिए। और काफ़ी अच्छा रिस्पांस पिछले 4 साल में दिखाई दिया और इससे बढ़ाने के लिए और बड़े स्केल पे ले जाने के लिए इस बार हम कोशिश कर रहे हैं कि वुमेंस डे के अवसर पे हम 250 डिस्ट्रिक्ट में ये प्रोग्राम हम करें, फिर नॉर्थ ईस्ट रहे या साउथ ईस्ट रहे या सभी देश के हर कोने में इसे ले जाने की कोशिश कर रहे हैं कि जिसके माध्यम से ग्रामीण क्षेत्र का टैलेंट अस्मिता लीग्स के माध्यम से महिलाओं का आगे आते हुए हमें दिखाई देगा, जो भविष्य के लिए काफ़ी महत्वपूर्ण है हमारे लिए।